ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಣಬೆನಲ್ಲಿ ತುಂಬಾನೇ ರುಚಿಯಾಗಿ ಸಿಂಪಲ್ ಆಗಿ ಒಂದು ಗ್ರೇವಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆ ಅಥವಾ ಅನ್ನಕ್ಕೆ ಅಥವಾ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸತಿ ಈ ಪ್ರೊಸೆಸ್ ನಲ್ಲಿ ಮಾಡಿ ನೋಡಿ, ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ಲೇಟ್ ಮಾಡ್ತೀರಾ, ತುಂಬಾ ಟೇಸ್ಟಿ ಆಗಿರುವಂತಹ ಈ ಮಶ್ರೂಮ್ ಗ್ರೇವಿನ ಹೇಗ್ ಮಾಡ್ಕೊಳ್ಳೋದು, ಪ್ರೊಸೆಸ್ ಏನು ಅಂತ ನೋಡೋಣ. ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಚಪಾತಿ ರೊಟ್ಟಿಗೆ ಅಲ್ಲ, ಇದು ಬಂದ್ಬಿಟ್ಟು ನಮ್ಗೆ ಬಿರಿಯಾನಿ ಜೊತೆಗೆ ಆಗ್ಲಿ ಅಥವಾ ಪಲಾವ್ ಜೊತೆ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಆಗಿ ನಾವು ಈ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಶ್ರೂಮ್ ನ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕಾಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡದ್ರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ನಂತರ ಇದಕ್ಕೆ ಒಂದ್ 2 ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ ನ ಈ ರೀತಿ ಕಟ್ ಮಾಡಿ ಹಾಕೊಳ್ಬೇಕಾಗತ್ತೆ. ನಾನಿಲ್ಲಿ 400 ಗ್ರಾಮ್ ಆಗುವಷ್ಟು ಮಶ್ರೂಮ್ ನ ತಗೊಂಡಿದ್ದೀನಿ. ಈಗ ಹೈ ಫ್ಲೇಮ್ ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ನಾವು ಈ ಮಶ್ರೂಮ್ ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಮ್ಗೆ ಫ್ರೈ ಮಾಡ್ತಾ ಮಾಡ್ತಾ ನೀರ್ ಅನ್ನೋದು ಬಿಟ್ಕೊಳ್ತಾ ಇರುತ್ತೆ. ಸೊ ಇದನ್ನ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದ್ ಕಡೆ ನಾವು ಮಸಾಲೆ ರುಬ್ಕೊಳ್ಳೋಣ. ಒಂದ್ ಮಿಕ್ಸರ್ ಜಾರ್ ನಲ್ಲಿ 2 ಈರುಳ್ಳಿನ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕಿ, ಅದೇ ರೀತಿ 1 ಇಂಚ್ ಆಗುವಷ್ಟು ಶುಂಠಿ, 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡು ಈ ರೀತಿ ಪೇಸ್ಟ್ ಮಾಡಿ ಪಕ್ಕೆತ್ತಿಡಿ. ಮತ್ತೆ ಅದೇ ಮಿಕ್ಸಿ ಜಾರ್ ನಲ್ಲೇನೆ ಒಂದು ಕೈ ತುಂಬಾ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ನೈಸ್ ಆಗಿ ಇದು ಕೂಡ ರುಬ್ಬಿ ಪಕ್ಕೆತ್ತಿ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಈ ರೀತಿ ಎರಡನ್ನೂ ಸಹ ರುಬ್ಬಿದ್ದಾದ್ಮೇಲೆ ಇಷ್ಟರಲ್ಲಿ ನೋಡಿ ನಮ್ಗೆ ಈ ಮಶ್ರೂಮ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನೀರ್ ಬಿಟ್ಕೊಂಡು ಸ್ವಲ್ಪ ಮೆತ್ತಗಾಗ್ತಾ ಇರತ್ತೆ. ಈ ನೀರೆಲ್ಲಾನು ಸಹ ಡ್ರೈ ಆಗ್ಲಿಕ್ಕೆ ನಮ್ಗೆ ಒಂದು 10 ನಿಮಿಷ ಟೈಮ್ ತಗೊಳತ್ತೆ. ಸೊ ಒಂದು 10 ನಿಮಿಷಗಳ ಕಾಲ ನಾವು ಮಶ್ರೂಮ್ ನ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ನಮ್ಗೆ ಎಣ್ಣೆ ಅನ್ನೋದು ಬಿಟ್ಕೊಳತ್ತೆ. ಸೊ ಆಗ ಮಶ್ರೂಮ್ ನ ಎತ್ತಿ ಪಕ್ಕೆತ್ತಿ ಇಟ್ಕೊಳ್ಳಿ. ಸೊ ನೀರೆಲ್ಲಾನು ಸಹ ಡ್ರೈ ಆಗಿ ಹೋಗ್ಬಿಡ್ಬೇಕು. ನಂತರ ಅದೇ ಕಡಾಯಿನಲ್ಲೇನೆ ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು, ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅದೇ ರೀತಿ ಫಸ್ಟ್ ನಾವು ರುಬ್ಬಿತಿ ಇಟ್ಕೊಂಡಿರೋ ಈ ಆನಿಯನ್ ಪೇಸ್ಟ್ ನ ಹಾಕೊಳ್ಬೇಕಾಗತ್ತೆ. ಹಾಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಹಸಿ ಸ್ಮೆಲ್ ಎಲ್ಲಾನು ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ನೋಡಿ ಈರುಳ್ಳಿ ಪೇಸ್ಟ್ ಎಲ್ಲಾನು ಸಹ ನೀಟಾಗಿ ಫ್ರೈ ಆಗಿದ ನಂತರ ಹೀಗಿದಕ್ಕೆ ನಾವು ಮಸಾಲೆಗಳನ್ನ ಹಾಕೊಳ್ಬೇಕು. ಅರಿಶಿನದ ಪುಡಿ, ಹಾಗೇನೆ ರುಚಿಗೆ ತగ్గಷ್ಟು ಉಪ್ಪು, ಮತ್ತೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಅದೇ ರೀತಿ 2 ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣುಗಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ತುಂಬಾ ಗಟ್ಟಿಯಾಗಿತ್ತು ಅನ್ನೋದಾದ್ರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ, ಅದೇ ರೀತಿ ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ನಮ್ಗೆ 2-3 ನಿಮಿಷ ಟೈಮ್ ತಗೊಳತ್ತೆ. ಸೊ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಿ ಹಾಕ್ಬೇಕು. ಸ್ವಲ್ಪ ಸೈಡ್ಸ್ ಅಲ್ಲಿ ಎಣ್ಣೆ ಕೂಡ ಬಿಟ್ಕೊಳ್ಬೇಕು. ಅದಾದ್ಮೇಲೆ ಇದರಲ್ಲಿ ಫಸ್ಟ್ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಈ ಕೊತ್ತಂಬರಿ ಪೇಸ್ಟ್ ನ ಹಾಕೊಂಡು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ ನ ಮುಚ್ಚಿಬಿಟ್ಟು 2 ನಿಮಿಷ ಲೋ ಫ್ಲೇಮ್ ನಲ್ಲಿ ಮಾತ್ರ ಹಾಗೆ ಬಿಟ್ಬಿಡಿ. ಸೊ ಆಗ ನೀಟಾಗೆಲ್ಲ ಫ್ರೈ ಆಗತ್ತೆ. ಈ ರೀತಿ ನಮ್ಗೆ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ. ಅದಾದ್ಮೇಲೆ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈ ಮಶ್ರೂಮ್ ಪೀಸಸ್ ನ ಹಾಕೊಳ್ಬೇಕು. ನಾನಿಲ್ಲಿ ಈ ಮಶ್ರೂಮ್ ಹಾಕಿ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಈ ಮಶ್ರೂಮ್ ಪ್ಲೇಸ್ ನಲ್ಲಿ ನೀವು ಬೇರೆ ತರಕಾರಿ ಕೂಡ ಉಪಯೋಗಿಸಿ ಮಾಡ್ಕೊಳ್ಬಹುದು. ಹೂಕೋಸು ಅಥವಾ ಎಲ್ಲಾ ತರದ ತರಕಾರಿ ಮಿಕ್ಸ್ ಮಾಡಿ ಆದ್ರೂ ಮಾಡ್ಕೊಳ್ಬಹುದು, ಚೆನ್ನಾಗಿರತ್ತೆ. ಈ ರೀತಿ ಮಶ್ರೂಮ್ ಹಾಕಿ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ 2 ನಿಮಿಷ ಕಡಿಮೆ ಉರಿನಲ್ಲಿ ಮಾತ್ರ ಹಾಗೆ ಬಿಟ್ಬಿಡಿ. ಸೊ ಆಗ ಆ ಮಶ್ರೂಮ್ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ. 2-3 ನಿಮಿಷ ಆದ್ಮೇಲೆ ಇದಕ್ಕೆ ನಾವು ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಹಾಕೊಳ್ಬೇಕು. ಸೊ ಗೊಜ್ಜು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ನ ಹಾಕೊಳ್ಳಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಗೊಜ್ಜು ಬೇಕೋ ಅಷ್ಟೇ ನೀರ್ನ ಸೇರಿಸ್ಕೊಳ್ಳಿ, ಜಾಸ್ತಿ ನೀರ್ ಬೇಡ. ಸೊ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ನೀರ್ನ ಹಾಕೊಂಡಿದ್ದೀನಿ. ನೀವು ಇದನ್ನ ನೀರ್ ಹಾಕದಿರ ಹಾಗೆ ಗಟ್ಟಿ ಪಲ್ಯ ತರ ಆದ್ರೂ ಮಾಡ್ಕೊಳ್ಬಹುದು, ಚೆನ್ನಾಗೇ ಇರತ್ತೆ. ಅಥವಾ ಅದಕ್ಕೆ ನೀವು ಅಕ್ಕಿ ತೊಳ್ದಾಕಿ ನೀರ್ ಕೂಡ ಹಾಕ್ಬಿಟ್ರೆ ನಮ್ಗೆ ಪಲಾವ್ ರೀತಿ ಕೂಡ ಮಾಡ್ಕೊಳ್ಬಹುದು ಇದ್ರಲ್ಲೇನೆ. ಸೊ ಈಗ ಪ್ಲೇಟ್ ನ ಮುಚ್ಚಿಬಿಟ್ಟು 10 ನಿಮಿಷ ಕಡಿಮೆ ಉರಿನಲ್ಲಿ ಮಾತ್ರ ನಾವು ಹಾಗೆ ಬಿಡ್ಬೇಕು. ಸೊ 5 ನಿಮಿಷಕ್ಕೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. 5 ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಎಣ್ಣೆ ಅನ್ನೋದು ಬಿಟ್ಕೊಳ್ತಾ ಬಂದಿದೆ. ಆಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಆಗ ಹಾಕೊಳ್ಬಹುದು. ಮತ್ತೆ ಪ್ಲೇಟ್ ನ ಮುಚ್ಚಿ ಕಡಿಮೆ ಉರಿನಲ್ಲಿ ಮಾತ್ರ 5 ನಿಮಿಷ ಬಿಟ್ಬಿಟ್ರೆ ನಮ್ಗೆ ಒಳ್ಳೆ ಸೂಪರ್ ಆಗಿ ಮಶ್ರೂಮ್ ಕರಿ ಅನ್ನೋದು ರೆಡಿ ಆಗತ್ತೆ. ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಜೊತೆ ಅಥವಾ ಪರೋಟ ಜೊತೆ ಅಥವಾ ಅನ್ನ ಜೊತೆ ಸರ್ವ್ ಮಾಡ್ಕೊಳ್ಳಿ, ಸೂಪರ್ ಆಗಿರತ್ತೆ. ಸೊ ಮತ್ತೆ ಇವತ್ತಿನ ಈ ಮಶ್ರೂಮ್ ಕರಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.